ಸ್ನೇಹಿತರೆ ನಮಸ್ಕಾರ. ವನಶ್ರೀ ಅಂತ ಹೇಳ್ಬಿಟ್ಟು ಇವರು ಕೆಲವೊಂದು ಇವ್ರದ್ದು ಸಿರ್ಸಿ ಊರು ಮಲೆನಾಡು ಭಾಗದಲ್ಲಿ ಬೆಳೆಯುವಂತ ತರಕಾರಿ ಬೀಜಗಳು, ಕೆಲವೊಂದು ಬಳ್ಳಿ ಬೀಜಗಳು ಈ ತರ ಇದಾವೆ. ಸರ್ ಇದಾರೆ, ಅವರೇ ಮಾಹಿತಿ ಕೊಡ್ತಾರೆ. ಸರ್ ನಿಮ್ ಪರಿಚಯ ಮಾಡ್ಕೊಂಡು ಸ್ವಲ್ಪ ಮಾಹಿತಿ ಕೊಡ್ರಿ. ನಿಮ್ ಹೆಸರು ಸರ್? ನಮಸ್ಕಾರ, ನನ್ನ ಹೆಸರು ಸಂತೋಷ್ ಅಂತ. ಓಕೆ. ಸಿರ್ಸಿಯಲ್ಲಿ ಕರ್ಕೊಳ್ಳಿ ಅಂತ ಹಳ್ಳಿ. ಓಕೆ. ಇದು ನಮ್ದು ವನಶ್ರೀ ಅಂತ ಸಂಸ್ಥೆ. ಅದರ ಅಂಡರ್ ಅಲ್ಲಿ ಮಲ್ನಾಡ್ ಸೀಡ್ ಬ್ಯಾಂಕ್ ಅಂತ ಒಂದು ಸೀಡ್ ಬ್ಯಾಂಕ್ ಅನ್ನ ನಡೆಸ್ತಾ ಇದೀವಿ. ಓಕೆ. ಇದು ಸುಮಾರು ಒಂದು ಸಿರ್ಸಿ ಸುತ್ತಮುತ್ತಲ ಒಂದು 100 ಜನ ಕೈತೋಟಿಗರು ಸೇರಿ ನಡೆಸ್ತಾ ಇರುವಂತ, ಮಹಿಳೆಯರು ನಡೆಸ್ತಾ ಇರುವಂತ ಸಂಸ್ಥೆ. ಓಕೆ. ಇದರಲ್ಲಿ ಒಂದು 35 ಜನ ಬೀಜ ಸಂಗ್ರಾಹಕರ ಅಂತಾನೆ ಗುರುತಿಸಿದೀವಿ. ಅಂದ್ರೆ ಅವ್ರ ಮನೆಯಲ್ಲಿ ಏನ್ ಕೈತೋಟದಲ್ಲಿ ತರಕಾರಿಗಳನ್ನ ಬೆಳಿತಾರೆ, ಅದರಲ್ಲಿ ಬೆಳೆದಿರುವಂತದ್ನ ಅವರು ಆಹಾರಕ್ಕೆ ಉಪಯೋಗಿಸಿ ಅದ್ರ ಜೊತೆಗೆ ಬೀಜನು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇದು ನಡೆಸ್ತಾ ಇರೋದು ಸೀಡ್ ಬ್ಯಾಂಕ್ ಅನ್ನ. ಓಕೆ. ಇದರಲ್ಲಿ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಣ್ಣ? ಇದು ಸಂಸ್ಥೆ ಬಂದು 23 ವರ್ಷ ಆಯ್ತು. ಓಕೆ. ಸೀಡ್ ಬ್ಯಾಂಕ್ ನು ಒಂದು 8 ವರ್ಷದಿಂದ ನಡೆಸ್ತಾ ಇದೆ. ಓಕೆ. ಈಗ ನಿಮ್ಮಲ್ಲಿ ಏನೀಗ ಪ್ರದರ್ಶನಕ್ಕೆ ಇಟ್ಟಿದ್ದೀರಾ ಮತ್ ಮಾರಾಟ ಮಾಡ್ತಿದ್ದೀರಾ, ಇದೆಲ್ಲ ಮಲೆನಾಡು ಭಾಗದಲ್ಲಿ ಬೆಳೆಯುವಂತ ಬೀಜಗಳೇ? ಮುಖ್ಯವಾಗಿ ಮಲೆನಾಡು ಕಡೆ ಬೆಳೆಯುವಂತದ್ದು, ಸಾಂಪ್ರದಾಯಿಕವಾಗಿ ಬೆಳೆಯುವಂತಹ ತಳಿಗಳು. ಈಗ ಇದು ಬರೀ ಮಲೆನಾಡಿಗಷ್ಟೇ ಸೀಮಿತವಾಗಿಲ್ಲ. ಇದು ಬೇರೆ ಬೇರೆ ರಾಜ್ಯಗಳಿಗೂ ಹೋಗಿದೆ, ಅಲ್ಲೂ ಬೆಳೆದಿದ್ದಾರೆ. ಮತ್ತೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೂ ಈ ಬೀಜಗಳು ಎಲ್ಲಾದ್ರೂ ಬೆಳಿಬಹುದು. ಓಕೆ. ಈ ನಿಮ್ಮ ಮಲೆನಾಡು ಭಾಗದಲ್ಲಿ ಜಾಸ್ತಿ ಏನೇನ್ ಫೇಮಸ್, ಏನೇನ್ ಬೀಜಗಳು ತಂದಿದ್ರೆ ಏನೇನ್ ಸಿಗುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ. ನಮ್ಮ ಮಲೆನಾಡು ಭಾಗದಲ್ಲಿ ಸಾಮಾನ್ಯವಾಗಿ ಈ ಮೊಗೆಕಾಯಿ ಅಂತ ಕರಿತೀವಿ, ಸಾಂಬಾರ್ ಸೌತೆ ಅಂತ ಕರೀತಾರೆ. ಅದು ಈ ಬೇಸಿಗೆಯಲ್ಲಿ ಜಾಸ್ತಿ ಫೇಮಸ್. ಮತ್ತೆ ಅದು ಬಹಳ ದಿನ ಇಡುವಂತಹ ತರಕಾರಿನೂ ಕೂಡ. ಮತ್ತೆ ಅದನ್ನ ಬಹಳ ಪದಾರ್ಥಗಳಲ್ಲೂ ಬಳಸ್ತಾರೆ. ಇವಾಗ ಸಾಂಬಾರಿಗೂ ಬಳಸ್ತಾರೆ, ಪಲ್ಯಕ್ಕೂ ಬಳಸ್ತಾರೆ, ದೋಸೆ, ಇಡ್ಲಿ, ಕಡುಬು ಎಲ್ಲದನ್ನು ಮಾಡ್ತಾರೆ. ಮತ್ತೆ ಕೆಲವೊಂದು ಹಬ್ಬಗಳಲ್ಲಿ ಅದರದ್ದೇ ಪದಾರ್ಥಗಳನ್ನು ವಿಶೇಷವಾಗಿ ಮಾಡ್ತಾರೆ. ರೀತಿ ಅದರಲ್ಲಿ ಸಾಂಬಾರ್ ಮೊಗೆ ಅಥವಾ ಮೊಗೆಕಾಯಿ ಅಂತ ಕರಿತೀವಿ. ಅದು ಬಿಟ್ರೆ ಬೀನ್ಸ್, ಸುಮಾರಷ್ಟು ಬೀನ್ಸ್ ವೆರೈಟಿನ ಬೆಳಿತಾರೆ. ಮತ್ತೆ ಬದನೆ ವೆರೈಟಿಯಲ್ಲಿ ಚೋಳ ಬದನೆ ಅಂತ, ಅದು ಸಾಮಾನ್ಯವಾಗಿ ಒಂದ್ಸಲ ಬಿತ್ತನೆ ಮಾಡಿದ್ರೆ 1 2 ರಿಂದ 3 ವರ್ಷದವರೆಗೆ ಪ್ರತಿಯೊಬ್ಬರ ಹಿತ್ತಲಲ್ಲೂ ಇರುತ್ತೆ. ಅದ್ರ ಜೊತೆಗೆ ತೊಂಡೆ, ಬಸಳೆ ಎಲ್ಲ ತರಕಾರಿನೂ ಬೆಳಿತಾರೆ. ಈಗ ಇಲ್ಲಿ ಪ್ರದರ್ಶನಕ್ಕೆ ಏನೇನ್ ತಂದಿದ್ರೆ ಸ್ವಲ್ಪ ಮಾಹಿತಿ ಕೊಡ್ರಿ. ಇಲ್ಲಿ ಗೋವೆ ಜಾತಿಗೆ ಸಂಬಂಧಪಟ್ಟಂತ ತರಕಾರಿಗಳನ್ನ ತಂದಿವಿ. ಪಂಪ್ಕಿನ್ ಆಗಿರ್ಬೋದು, ಬೂದುಗುಂಬಳ, ಸೋರೆಕಾಯಿ, ಈ ತರ. ಮತ್ತೆ ಬೀನ್ಸ್ ಜಾತಿಗೆ, ಅವರೆ ಜಾತಿಗೆ ಸೇರಿದಂತದನ್ನು ತಂದಿದೀವಿ. ಈ ಕತ್ತಿ ಅವರೆ, ಮತ್ತಿ ಅವರೆ, ಬಟ್ಟ ಅವರೆ ಅಂತ ಇವುಗಳನ್ನೆಲ್ಲ. ಮತ್ತೆ ಸೊಪ್ಪುಗಳಲ್ಲಿ ಹರಿವೆ ಮತ್ತೆ ಇದು ಗೋಳಿ ಅಂತ ಮಲೆನಾಡ್ ಕಡೆ ಬೆಳಿತಾರೆ. ಇಲ್ಲಿ ಹರಿವೆ ಸೊಪ್ಪಿನ ಬೀಜನೂ ತಂದಿದೀವಿ. ಒಟ್ಟು ನಮ್ಮಲ್ಲಿ ಇವಾಗ ಸದ್ಯ ಒಂದು 35 ಜಾತಿ ತರಕಾರಿಗಳ ಬೀಜಗಳು ಸಿಗ್ತಾ ಇದೆ. ಓಕೆ. ಇದು ಇವತ್ತೇನ್ ಪ್ರದರ್ಶನಕ್ಕೆ ಮಾರಾಟಕ್ಕೆ ಇಟ್ಟಿದ್ರ ಇಲ್ಲಿ ಮಾತ್ರ ಸಿಗುತ್ತಾ ಅಥವಾ ಯಾವ ಕಡೆ ಸಿಗುತ್ತೆ? ಈ ವಿಡಿಯೋ ನೋಡೋರ್ಗೆ ಬೀಜ ಬೇಕು ಅಂದ್ರೆ ಆನ್ಲೈನ್, ಆಫ್ಲೈನ್ ಯಾವ ತರ? ನೀವು ನಮ್ದು ಕಾಂಟ್ಯಾಕ್ಟ್ ಮಾಡಿದ್ರೆ ವಾಟ್ಸ್ಆಪ್ ಅಲ್ಲಿ ನಮ್ದು ಕೆಟಲಾಗ್ ಕಳಿಸ್ತೀವಿ. ನೀವು ಅದ್ರ ಮೂಲಕನೂ ತರ್ಸ್ಕೋಬಹುದು. ನಾವು ಪೋಸ್ಟ್ ಮೂಲಕ ಬೀಜಗಳನ್ನ ಕಳಿಸ್ತೀವಿ. ಓಕೆ. ಮಿನಿಮಮ್ ಎಷ್ಟು ಕ್ವಾಂಟಿಟಿ ಬೀಜ ಆರ್ಡರ್ ಮಾಡ್ಬೇಕಾಗತ್ತೆ? ಕೊರಿಯರ್ ಚಾರ್ಜ್ ಆತರ? ಕೊರಿಯರ್ ಚಾರ್ಜಸ್ ಅಂತಂದ್ರೆ ಮಿನಿಮಮ್ ಒಂದು 20 ಪ್ಯಾಕೆಟ್ ಆದ್ರೂ ಮಾಡ್ಬೇಕಾಗುತ್ತೆ ಮಿನಿಮಮ್. ಓಕೆ. ನಿಮ್ದು ಮೇನ್ ಆಫೀಸ್ ಇರೋದು ಅಥವಾ ನೀವು ಬೀಜ ಸಂಗ್ರಹಣೆ ಮಾಡಿಟ್ಟಿರೋದು ಇಲ್ಲಿ? ನಾವು ಸಂಗ್ರಹಣೆ ಮಾಡಿ ಸಿರ್ಸಿ ತಾಲೂಕು ಸೋಂದಾ ಗ್ರಾಮದ ಹತ್ರ ಕರ್ಕೊಳ್ಳಿ ಅಂತ ಒಂದು ವಿಲೇಜ್ ಅಲ್ಲಿ. ಅಲ್ಲಿ ನಾವು ನಮ್ದು ಆಫೀಸ್ ಅನ್ನ ನಡೆಸ್ತಾ ಇದ್ದೀವಿ. ಅಲ್ಲಿದೆಯಾ ಆಫೀಸ್? ಅಂದ್ರೆ ಇದು ಎಲ್ಲ ಅಂದ್ರೆ ನಮ್ದು ಉದ್ದೇಶ ಏನಂದ್ರೆ ಈ ಒಂದು ಗ್ರಾಮೀಣ ಮಹಿಳೆಯರನ್ನ ಇದ್ರ ಮೂಲಕ ಮುನ್ನೆಲೆಗೆ ತರಬೇಕು, ಮತ್ತೆ ಅವ್ರನ್ನ ಒಂದು ಅಭಿವೃದ್ಧಿ ತರಬೇಕು ಅನ್ನೋದು ಉದ್ದೇಶ. ಮತ್ತೆ ನಮ್ ಪ್ರಕಾರ ಬೀಜ ಭಂಡಾರ ಅಥವಾ ಬೀಜ ಬ್ಯಾಂಕ್ ಅಂತಂದ್ರೆ ಅದು ಬರೀ ಒಂದು ಕೊಠಡಿಗೆ ಮಾತ್ರ ಸೀಮಿತವಲ್ಲ, ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಅದು ಎಲ್ಲ ಕಡೆ ಹರಡಬೇಕು. ಮತ್ತೆ ಪ್ರತಿಯೊಂದು ಬೀಜನು ಭೂಮಿ ಬಿದ್ದು ಅದನ್ನ ಬಿತ್ತನೆ ಮಾಡಿ ಬೆಳೆದು ಮತ್ತೆ ಅದನ್ನ ತರಕಾರಿನ ನಾವು ಉಪಯೋಗಿಸಿ ಮತ್ತೆ ಅದರಿಂದ ಪುನಃ ಬೀಜ ಸಂಗ್ರಹಣೆ ಮಾಡಿದಾಗ ಆ ಒಂದು ಚಕ್ರ ತಿರುಗ್ತಾ ಇದ್ದಾಗ ಮಾತ್ರ ಆ ಬೀಜಗಳು ಉಳಿಯುತ್ತವೆ. ಪಾರಂಪರಿಕ ರನ್ನಿಂಗ್ ಇರಬೇಕು, ಅವಾಗ ಮಾತ್ರ ಅದು ಈ ಬೀಜಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಓಕೆ. ಓಕೆ ಅಣ್ಣವ್ರು, ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ. ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಅದ್ರಲ್ಲಿ ಇದೆಯಾ? ಇದ್ರಲ್ಲಿ ಇದೆ. ಅದ್ರಲ್ಲಿ ಇದೆಯಾ? ಇದ್ರಲ್ಲಿ ಇದೆ. ಓಕೆ. ಆ ನಂಬರೇ ಮಾಡಿರಾಯ್ತಲ್ಲ, ನಿಮ್ದೇನಾ ನಂಬರ್? ನಮ್ದೇ ನಂಬರ್ ಸರ್.
7019225433. ಓಕೆ ಅಣ್ಣವ್ರೆ, ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ. ನೀವು ಮಾಡ್ತಿರೋ ಕೆಲಸ ಇದು ಒಂದು ಉತ್ತಮವಾದ ಕೆಲಸ. ಇದು ನಿಮ್ದು ಈ ಏನ್ ಸೇವೆ ಮಾಡ್ತಾ ಇದೀರಾ, ಇದನ್ನ ಈ ತರ ಬೆಳೆಸ್ಕೊಂಡು ಬರ್ತೀರಾ, ಇದು ಹೀಗೆ ಕಂಟಿನ್ಯೂ ಆಗ್ಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ. ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ. ನಮಸ್ಕಾರ ಅಣ್ಣ. ನಮಸ್ಕಾರ.